Hi everyone, this is Anusha and welcome to my channel. I'm in Mandya's wedding anniversary ನಮ್ಮದು ಮುಗಿಸ್ಕೊಂಡು ನೆಕ್ಸ್ಟ್ ಡೇನೇ ನಮಗೆ ಮಂಡ್ಯದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ವಿ ಕೇಮ್. ಗೊತ್ತಿರುತ್ತೆ ಲಾಸ್ಟ್ ವ್ಲಾಗ್ ನೋಡಿದರೆ, ಅದಕ್ಕೋಸ್ಕರ ನಾವು ಆ್ಯನಿವರ್ಸರಿಗೆ ಎಲ್ಲೂ ಪ್ಲ್ಯಾನು ಕೂಡ ಮಾಡಲಿಲ್ಲ. ಸೊ 2 days ಆಯಿತು ಮಂಡ್ಯಕ್ಕೆ ಬಂದು, ಎಲ್ಲ ಕೆಲಸನೂ ಮುಗೀತು. ಟುಡೇ ಇಸ್ ಅ ವೀಕೆಂಡ್, ಟುಡೇ ಇಸ್ ಸ್ಯಾಟರ್ಡೆ ಆ್ಯಂಡ್ ಟುಮಾರೋ ಇಸ್ ಸಂಡೇ. ಸೊ ಸಂಡೇ ನಮಗೊಂದು ಫಂಕ್ಷನ್ ಇದೆ ಬೇಲೂರಲ್ಲಿ, ನಮ್ಮ ರಿಲೇಷನ್ದು ಟು ಅಟೆಂಡ್. ಸೊ ಇವಾಗ ಸ್ಯಾಟರ್ಡೇನೇ ಹೋಗೋಣ, ಲೈಕ್ ಸಕಲೇಶ್ಪುರಕ್ಕೆ ಹೋಗೋಣ ಔಟಿಂಗ್ ಥರ. ನಮ್ಮ ಫ್ಯಾಮಿಲಿ ಮತ್ತು ನನ್ನ ಸಿಸ್ಟರ್ ಫ್ಯಾಮಿಲಿ, ಶರದಿ ನನ್ನ ಸಿಸ್ಟರ್ ಎಲ್ಲ ಬರ್ತಾರೆ. ಸೊ ಹೋಗೋಣ ಅಂತ ನೆನ್ನೆ ಒಂಥರ ಅಚಾನಕ್ಕಾಗಿ ಡಿಸಿಷನ್ ತೊಗೊಂಡಿದ್ದ ಥರ ಇದು. ಸೊ ಪ್ರೀತಮ್ಮೆ ಆ್ಯಕ್ಚುಲಿ ಹೇಳಿದ್ದು ನಮಗೆ, ಸ್ಯಾಟರ್ಡೇನೇ ಎಲ್ಲ ರಾಚೆ ಹೋಗೋಣ ಅಂತ. ನಾನು ಆಮೇಲೆ ಸಕಲೇಶ್ಪುರ ಅಂತ ನಾನು ಡಿಸೈಡ್ ಮಾಡಿದೆ, ಬಿಕಾಸ್ ನಾನು ಸಕಲೇಶ್ಪುರ ಹೋಗಿಲ್ಲ ಅಂತ. ದೆನ್ ನೆನ್ನೆ ಮಧ್ಯಾಹ್ನ ಈ ಡಿಸಿಷನ್ ತೊಗೊಂಡು ಮಧ್ಯಾಹ್ನದ ಮೇಲೆ ರೆಸಾರ್ಟ್ ಬುಕ್ ಮಾಡಿ ಸಾರ್ಟ್ ಔಟ್ ಮಾಡೋಷ್ಟರಲ್ಲಿ ಸಾಕಾಯಿತು. ಸೊ ಈಗ ಅರ್ಲಿ ಮಾರ್ನಿಂಗ್ 6:30, 7 o'clock ಆಗ್ತಿದೆ. ಎಲ್ಲ ಫ್ರೆಶ್ ಆಗಿ ರೆಡಿ ಆಗಿದ್ದೀವಿ. ಏನಿಲ್ಲ, ಸಕಲೇಶ್ಪುರಕ್ಕೆ ಹೋಗ್ತೀವಿ, ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಸುತ್ತಮುತ್ತ ಯಾವ್ದಾದ್ರು ಪ್ಲೇಸಸ್ ಇದ್ದರೆ ನೋಡ್ತೀವಿ, ಆಮೇಲೆ ಚಿಲ್ ಮಾಡೋಣ ಅಂತ. ಎನಿಹೋ ಸಂಡೇ ಬೇಲೂರಿಗೆ ಹೋಗಲೇಬೇಕಿತ್ತಲ್ಲ ನಾವು, ಸೊ ಅದಕ್ಕೇ. ಆಮೇಲೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬ ನಿಯರ್ 130 kilometers ಇದೆಯಂತೆ. ಸೊ ಹಂಗಾಗಿ ಅಲ್ಲಿಂದ ಫ್ರೆಶ್ ಆಗಿ ನೆಕ್ಸ್ಟ್ ಬೇಲೂರಿಗೆ ಹೋಗೋಣ ಅಂತ. ಆ್ಯಂಡ್ ಬೇಲೂರಿಗೆ ಹೋದರೆ ನಮಗೆ ಸಾನ್ವಿ ಎಲ್ಲರೂ ಜಾಯ್ನ್ ಆಗ್ತಾರೆ, ಅವರು ಎಲ್ಲ ಫಂಕ್ಷನ್ ಬರ್ತಿದ್ದಾರೆ. ಬಟ್ ಇವತ್ತು ಪ್ಲ್ಯಾನ್ಗೆ ಅವ್ರು ಯಾರೂ ಜಾಯ್ನ್ ಆಗ್ತಿಲ್ಲ. ಸೊ ನಾನು, ಶರದಿ, ಪ್ರೀತಮ್, ನಮ್ಮ ಅಕ್ಕ ಸುಕೃತ್, ನಮ್ಮಮ್ಮ ಇಷ್ಟು ಜನ ಹೋಗ್ತಿದ್ವಿ. ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ. ನಮ್ಮ ಮ್ಯಾರೇಜ್ ಆದಮೇಲೆ ಹೋಗೇ ಇಲ್ಲ ಈ ಥರ ಫ್ಯಾಮಿಲಿ ಒಟ್ಟಿಗೆ. ಎಷ್ಟೊಂದು ಪ್ಲ್ಯಾನ್ ಮಾಡಿದ್ವಿ, ಯಾವುದೂ ಸಕ್ಸಸ್ ಆಗಲಿಲ್ಲ. ಈ ಸಮ್ಮರಲ್ಲಿ ತುಂಬ ಪ್ಲ್ಯಾನ್ ಮಾಡಿದ್ವಿ, ಬಿಕಾಸ್ ಮಕ್ಳಿಗೆಲ್ಲ ರಜಾ ಇರುತ್ತೆ ಅಂತ. ಯಾವುದೂ ಲೈಕ್ ಕಾರ್ಯರೂಪಕ್ಕೆ ಬರಲಿಲ್ಲ, ಬರೀ ಪ್ಲ್ಯಾನಿಂಗ್ ಆಗೇ ಉಳ್ಕೊಂತು. ಪ್ಲ್ಯಾನ್ ಇಲ್ಲದೆ ಹೋಗೋದೇ ಸಕ್ಸಸ್ ಆಗೋದು. ಸೊ ಇವತ್ತು ಹೊರಟಿದ್ದೀವಿ. ಸೊ ಒನ್ ಡೇ ವ್ಲಾಗ್ ಥರ ಆಗಿರುತ್ತೆ ಇದು. ಇವತ್ತು ನೋಡೋಣ ವೇರ್ ಆಲ್ ವಿಲ್ ಗೋ. ಜಾಸ್ತಿ ಬ್ಲಾಬ್ಲರ್ ಬೇಡ, ಸಾಕಿಷ್ಟು. ಐ ಆಮ್ ಎಕ್ಸೈಟೆಡ್ ಟು ಗೋ ಫಾರ್ ಸಕಲೇಶ್ಪುರ. ಕಮ್ ನೌ ಲೆಟ್ಸ್ ಗೋ. ಇದರ ಕ್ಲೈಮೇಟ್ ಸಖತ್ತಾಗಿದೆ. ಶರದಿ, ಪ್ಯಾಂಟ್ ತರಿಸು. ಲೇ, ನನ್ನ ಪರ್ಫೆಕ್ಟ್ ಫಿಟ್ ಇದೆಯಲ್ಲ, ಟಾಪು ಪ್ಯಾಂಟ್ ಎರಡು ತಗೋ. ನಿಂಗೊಂದು, ಸಾನ್ವಿಗೊಂದು. ಈಗ ಚೇಂಜ್ ಮಾಡ್ಕೊಳ್ಳೋದಾರು ಮಾಡ್ಕೊ, ನಿಂಗೆ ಯಾವ್ದು ಬೇಕು ಇಟ್ಕೊಂಡು. ಹಾಂ, ಎಲ್ಲ ರೆಡಿ. ಎಲ್ಲ ಏನು ಹಿಂಗೆ ರೆಡಿ ಆಗಿದ್ದೀರಾ? ನಾವು ಹೋಗ್ತಿರೋದು ಸಕಲೇಶ್ಪುರಕ್ಕೆ, ಫಾರಿನ್ ಅಬ್ರಾಡ್ಗಲ್ಲ. ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಹೆಂಗಿದೆಯಾ ಪುಳಿಯೋಗರೆ? ಸೂಪರ್ ಆಗಿದೆಯಾ? ಮೇಲ್ಕೋಟೆಯಲ್ಲಿ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಕೊಟ್ವಿ. ಸುಬ್ಬಣ್ಣ ಮೆಸ್ ಅಂತ, ಇವ್ರ ಅಪ್ಪ ಕರ್ಕೊಬಂದಿದ್ದು. ಬಟ್ ಚೆನ್ನಾಗಿತ್ತು, ತುಂಬ ಫೇಮಸ್ ಅಂತೆ. ನೀವು ಶುಗರ್ ಸ್ವೀಟು, ಬೆಲ್ಲದ ಸ್ವೀಟು ಪಾರ್ಸಲ್ ತೊಗೊಂಡ್ವಿ. ಅಷ್ಟು ಚೆನ್ನಾಗಿತ್ತು. ಪುಳಿಯೋಗರೆನೂ ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯಿತು. ವಾಂಗಿಬಾತ್ ಒಂದು ಲೈಕ್ ಓಕೆ ಅನಿಸ್ತು. ಎಷ್ಟು ತಿಂದಿದ್ದೀವೋ ತಿಂಡಿ, ಎಲ್ಲ ವೆರೈಟಿ ತಿಂದಿದ್ವಿ. ಮಸಾಲೆ ದೋಸೆ, ಇಡ್ಲಿ, ಪುಳಿಯೋಗರೆ, ಸ್ವೀಟು ಎಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಸ್ನಾನ ಮಾಡ್ಕೊಂಡು ಹೊಟ್ಟಿದ್ಕು, ಲೈಕ್ ಬ್ರಷ್ ಮಾಡಿಬಿಟ್ರೆ ಹೊಟ್ಟೆ ಹಸಿಯುತ್ತಲ್ಲ. ಸೊ ಏನೂ ತಿಂದಿರಲಿಲ್ಲ. ಸೊ ಇಲ್ಲೇಗೆ ಅದಕ್ಕೆ ಮೇಲ್ಕೋಟೆಲ್ಲೇ ತಿನ್ನೋಣ, ಹಾಸನ್ ಬೇಡ ಅಂತ ತಿಂದ್ವಿ. ಪುಳಿಯೋಗರೆನೂ ಚೆನ್ನಾಗಿತ್ತು, ಪಾರ್ಸಲು ತಗೊಂಡಿದ್ದೀವಿ. ಸೊ ನೀವೇನಾರು ಮೇಲ್ಕೋಟೆ ವಿಸಿಟ್ ಮಾಡಿದ್ರೆ ಈ ಸುಬ್ಬಣ್ಣ ಮೆಸ್ಸಿಗೆ ಬಂದು ವಿಸಿಟ್ ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಇನ್ನೂ ವೆರೈಟೀಸ್ ಎಲ್ಲ ಇದೆಯಂತೆ. ಸೊ ಮಧ್ಯಾಹ್ನನೂ ವೆರೈಟೀಸ್ ಇರುತ್ತೆ. ಈಗ ಬೆಳಗ್ಗೆಗೆ ಇಷ್ಟಿದೆ ಅಂದಮೇಲೆ ಮೇಲ್ಕೋಟೆ ಟೆಂಪಲ್ ಎಲ್ಲರೂ ವಿಸಿಟ್ ಮಾಡಿದ್ರೆ ಮೇಲ್ಕೋಟೆ ನಿಯರ್ ಬಂದು ಒಂದು ವಿಸಿಟ್ ಕೊಡಿ, ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಸೊ ಈಗ ನೆಕ್ಸ್ಟ್ ನಾವು ಮೇ ಬಿ ಶ್ರವಣ ಬೆಳಗೊಳ ಅಲ್ವೇನೆ, ಬೆಳಗೋಳ ಸ್ಟಾಪ್ ಕೊಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಕೊಟ್ಟು ಲೈಕ್ ಮೇಲ್ ತನಕ ಹತ್ತಡ ಎಲ್ಲ ಇದ್ದೀವಲ್ಲ, ಮಜಾ ಇರುತ್ತೆ ಅಂತ ನೋಡೋಣ. ಗೊಮ್ಮಟೇಶ್ವರ, ಸೊ ಶ್ರವಣ ಬೆಳಗೊಳ ಸ್ಟಾಪ್ ಕೊಡ್ತೀವಿ. ಅಕಸ್ಮಾತ್ ಅಲ್ಲಿ ಕೊಡಲಿಲ್ಲ ಅಂದರೆ ವಿಲ್ ಗೋ ಟು ಹಾಸನ್, ಲೈಕ್ ದಟ್. ರೆಸಾರ್ಟ್ ಅಲ್ಲ, ಇನ್ನೂ 2-3 ಪ್ಲೇಸಸ್ ಇದೆ, ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ವೆದರ್ ತುಂಬ ಚೆನ್ನಾಗಿದೆ. ಮಳೆ ಬರಬಾರ್ದು, ಹಿಂಗೆ ಇರಬೇಕು, ಅಷ್ಟಿರಲಿ, ಚಳಿನೂ ಇಲ್ಲ, ಆ ಥರ ಲೈಕ್ ಸಖತ್ ಕೂಲ್ ವೆದರ್ ಇದೆ. ಬಿಕಾಸ್ ನೆನೆ ಮಳೆ ಬಂದಿದೆಯಲ್ಲ ಜೋರಾಗಿ, ಅದಕ್ಕೆ ಇವಾಗಲೂ ಅಷ್ಟೇ ಮಳೆ ಬರೋದು ಬೇಡ, ಬಟ್ ವೆದರ್ ಹಿಂಗೆ ಇರಲಿ. ಕೋತಾಸ್ ಕಾಫಿನೂ ಚೆನ್ನಾಗಿದೆ ಅಂತ ಕುಡಿತಾ ಇದ್ದೀರಲ್ಲ ಬರ್ಗೆಟ್ಟಂಗೆ.
ಅದೇ ರಿಲ್ಯಾಕ್ಸ್ ಆಗುತ್ತೆ. ಅಂತ ಜೋಶಲ್ಲೇನೋ ಬಂದ್ಬಿಟ್ವಿ. 100 ಸ್ಟೆಪ್ಸ್ ಹತ್ತಿದ್ದೀವಿ ನಾವು ಅಷ್ಟೇ. ಅದು ಬೇರೆ ಹಿಂಗಿದಲ್ಲ, ಆಗ್ತಾಯಿಲ್ಲ, ಬಟ್ ಒಂಥರ ಚೆನ್ನಾಗಿದೆ. ಅದ್ವಾ ಶಿರ್ದಿ ಐ ಥಿಂಕ್ ರೀಚ್ ಆದ್ವಿ. ಇವಳು ಸ್ಟೆಪ್ಸ್ ಬೇರೆ ಕೌಂಟ್ ಮಾಡ್ತಾಳೆ. ನಂಗೆ ಸೀರಿಯಸ್ ಆಗಿ ಆಗ್ತಿಲ್ಲ. ಓ ಮೈ ಗಾಡ್, ಎಲ್ಲ ಸ್ಟ್ರೆಂತು ಸ್ಟ್ಯಾಮಿನಾ ಎಲ್ಲ ಹೋಗುತ್ತೆ. ಫುಲ್ ಸ್ಟ್ಯಾಮಿನಾ ಹೊಟ್ಟೋಗುತ್ತೆ ಅಂದರೆ ಬೇರೆ ಹೈಟಲ್ಲಿ ಹಿಂಗಿದೆಯಲ್ಲ ಅದಕ್ಕೆ. ಅದು ಹಿಂಗಿಲ್ಲ, ಫುಲ್ ಹಿಂಗಿದೆ. ಹಿಂಗೆ ಅಮ್ಮ ಏರೋಪ್ಲೇನ್. ಅವ್ರು ಹೊಟ್ಟೆ ಹೋಗಿದ್ದಾರೆ, ಅವರೆಲ್ಲ ಬನ್ನಿ. ಎಲ್ಲ ಹೋಗಿದ್ದಾರೆ. ನಾನು ಇವಳೆ ಬಾ ಇದೆಯಾ ಇಲ್ಲ ಇಷ್ಟೇ. ಏನಂತ ಯಾಕೋ ಏನು ಇಲ್ಲ ಇಲ್ಲ ಬರ್ತೀರಾ ಡಿನ್ನರ್ಗೆ ಅಂತ ನೀನು ಹೇಳ್ದಲ್ಲ, ಅದಕ್ಕೆ ಕೇಳ್ತಾ. ಫೈನಲಿ ವಿ ಆರ್ ಇನ್ ದ ಟಾಪ್. ಡನ್. ಇವಾಗ ಪುಳಿಯೋಗರೆ ಮತ್ತೇನದು ಪೊಂಗಲ್ಲ ಅಲ್ಲ ಸಿಹಿ ಪೊಂಗಲ್ಲ, ಪೊಂಗಲ್ ಮತ್ತೆ ಬೆಲ್ಲ ಪೊಂಗಲ್ ಮತ್ತೆ ಪುಳಿಯೋಗರೆ ಪಾರ್ಸೆಲ್ ತಂದಿದ್ವಿ. ಲಿಟ್ರಲಿ ಇದು ಏನಕ್ಕೆ ತಗೊಂಡ್ವಿ ಅಂತಿದ್ವಿ, ಬಟ್ ಈಗ ಬೆಳಗೊಳ ಹತ್ತಿ ಇಳಿದ್ಮೇಲಂತೂ ಹೊಟ್ಟೆ ಹಸಿತದೆ. ಎಲ್ಲರೂ ಬರ್ತಿದ್ದಾರೆ. ನಾನು ಶರಣಿ ತಗೊಂಡಿದ್ದು ಪಾರ್ಸಲು. ವಿ ಹ್ಯಾವ್ ರೀಚ್ ಸಕಲೇಶ್ಪುರ. ಇವಾಗ ಮಂಜರ್ಬಾದ್ ಫೋರ್ಟ್. ಸೊ ಇದೊಂದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಅದು ಪರಮಾತ್ಮ ಮೂವಿ ಸಾಂಗಿಂದ ಇನ್ನೂ ಫೇಮಸ್ ಆಗ್ಬಿಡ್ತಲ್ಲ, ಸ್ಟಾರ್ ಥರ ಇದೆಯಲ್ಲ. ಸೊ ಆ ಫೋರ್ಟ್ ನೋಡೋಣ ಅಂತ ಬಂದಿದ್ದೀವಿ. ಬೇರೆ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ. ನೋಡೋಣ ಹೆಂಗಿದೆ ಏನು ಅಂತ. ಏನು ಗೊತ್ತಾ, ಲೈಕ್ ಮೇಲ್ಕೋಟೆ ಆಮೇಲೆ ಹಾಸನ್ ರೀಚ್ ಆಗೋ ತನಕ ಫುಲ್ ಕೋಲ್ಡ್ ವೆದರ್. ಲೈಕ್ ವೆದರ್ ವಾಸ್ ಸೋ ಗುಡ್ ಆ್ಯಸ್ ಐ ಸೆಡ್. ಈಗ ಲೈಕ್ ಸಮ್ಮರ್ ಅನಿಸ್ತಿದೆ ಇಲ್ಲೆಲ್ಲ. ಲೈಕ್ ಮಲೆನಾಡು ಥರ ಇರುತ್ತಲ್ಲ ವೆದರ್, ಅಥವಾ ಕಾಫಿ ತೋಟ ಎಲ್ಲ, ಆದ್ರೂ ತುಂಬ ಬಿಸಿಲಿದೆ. ದಂಟು ತುಂಬ ಬಿಸಿಲಿದೆ. ಅವಳೆ ಬ್ಯಾಕ್ ಟು ಸಮ್ಮರ್ ಅಗೇನ್. ಹೌದಾ, ತುಂಬ ದೂರ ನಡಿಬೇಕಾ? ಮಜ್ಜಿಗೆ ಇಸ್ಕೋಬಾ. ಹಾಂ, 2 ಮಜ್ಜಿಗೆ ಸಿಕ್ತು. ಪ್ರೀತಮ್ ಖಾಲಿ ಚೆನ್ನಾಗಿದೆ ಅಲ್ವೇನಾ? ನಾನು ಜಾಸ್ತಿ ಕುಡಿಯಲ್ಲ. ನಂಗೆ ಕೊಡು ಮುಗಿಸಿದ್ರೆ. ಇಲ್ಲಿ ಇಷ್ಟು ಬಿಸಿಲಿದೆ, ನಿಜ ವೆದರ್ ಸೂಪರ್ ಆಗಿದೆ ಅಂದ್ಕೊಂಡೆ. ಟ್ರೈನ್ ಥರ ಇರಬೇಕಿತ್ತು. ಟ್ರೈನ್ ಕುತ್ಕೊಂಡು ಫುಲ್ ನಿನ್ನ ಕಾಲಿರೋದೇನಕ್ಕೆ? ಸ್ವರ್ಗ ರಿಟ್ರೀಟ್ಗೆ ಹೋದಾಗ ಜರಿ ಫಾಲ್ಸ್ಗೆ ಹೋಗಿದ್ವಲ್ಲ ಬೆಳಗ್ಗೆ ಟ್ರಕ್ಕಿಂಗ್, ಅದಕ್ಕೆ ಎಷ್ಟೊಂದು ಇದೆ. ಪ್ರೀತಮ್ ನೀನು ಸೋಡಾ ಮಾಡಿಸ್ಕೊಂಡ್ರೆ ನಮಗೆ. ಶರ್ದಿ ನಿಂಗೆ ಸೋಡಾ ಬೇಡವಾ? ಶರ್ದಿ ಸೋಡಾ ಬೇಡವಾ? ಟೇಸ್ಟ್ ಮಾಡ್ತೀನಿ ಅಷ್ಟೇ. ಚೆನ್ನಾಗಿರುತ್ತೆ. ಹುಳಿನಾ ತುಂಬ ಏನು ಹುಳಿನಾ ಅಲ್ವಾ? ಅಷ್ಟೊಂದು ಚೆನ್ನಾಗಿಲ್ಲ. ಗೋಳದಲ್ಲಿ ನಿಜ ಹತ್ತಿದ್ದು ಇಲ್ಲೂ ಮತ್ತೆ 300 ಸ್ಟೆಪ್ಸಾ? ಆಗಲ್ವಾ ಶರ್ದಿ? ಮತ್ತೆ ಇನ್ನೇನು ನೀನು? ಇದು ತುಂಬಾ ಸ್ಟೆಪ್ಸ್ ಇದೆ ಗುರು. ಅಷ್ಟೇ ನಮ್ಮ ಪಾದಗಳು. ರಾತ್ರಿ ಅಲ್ಲೂ ಹತ್ತಿ, ಇಲ್ಲೂ ಹತ್ತಿ. ಅಲ್ಲಿ ಏನು ಗೇಮ್ಸ್ ಆಡೋದಿಲ್ಲ ಜಾಸ್ತಿ ಆಗ್ತಾರ. ಫೋಟೋದಲ್ಲಿ ಇದು ಪ್ಲಸ್ಸು. ಇದು ಫುಲ್ ಸ್ಟಾರ್ ಥರ ಇರೋದು ಶರದಿ ನೋಡಿಲಿ. ಹಿಂಗೆ ಹಿಂಗೆ ಹಿಂಗೆ.
ಆರ್ ಹಿಯರ್. ಇದು ಯಾವುದು ಪರ್ಲ್ ವ್ಯಾಲಿ ರಿಟ್ರೀಟ್. ಆ್ಯಂಡ್ ಇಲ್ಲೇ ಇದೆ ವಾಟರ್ಫಾಲ್ ಥರ. ಬಟ್ ದ ಸೌಂಡ್ ಇಸ್ ಸೋ ಸೂದಿಂಗ್. ಇಲ್ಲೇ ಎಲ್ಲೋ ಮುಂದೆ ವಾಟರ್ಫಾಲ್ ನೋಡಿದ್ವಿ. ಆ್ಯಂಡ್ ಇಲ್ಲಿ ಆ್ಯಂಡ್ ಈ ರೂಮ್ಸ್ ಈ ವ್ಯೂಸು ಕೂಡ ಅಲ್ವಾ ಚೆನ್ನಾಗಿದೆ ಶರದಿ. ರಿಲ್ಯಾಕ್ಸೇಷನ್ ಬೇಕಿತ್ತು. ಆ್ಯಂಡ್ ಐ ಆಮ್ ಹಿಯರ್. ನಮ್ಮ ರೂಮ್ಸ್ ಇದು ಫುಲ್ ತೊಗೊಂಡಿದ್ದೀವಿ 6-7 ಮೆಂಬರ್ಸ್ಗೆ. ಇಟ್ ಈಸ್ ಲುಕಿಂಗ್ ನೈಸ್. ನಂಗೆ ತುಂಬಾ ಇಷ್ಟ ಆಯಿತು. ಲವ್ವಿಂಗ್ ದಿಸ್ ಪ್ರಾಪರ್ಟಿ, ಹೌ ಬ್ಯೂಟಿಫುಲ್ ಇಟ್ ಈಸ್. ಆ ರೂಮ್ಸ್ ಆ್ಯಂಡ್ ಸಿ ದ ಆಪೋಸಿಟ್ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲೇ ವಾಟರ್ಫಾಲ್. ಆ್ಯಂಡ್ ಸಮ್ಮರಲ್ಲಿ ಅದಕ್ಕೆ ನೀರು ಕಮ್ಮಿ ಇದೆ ಅನಿಸುತ್ತೆ. ರೈನಿಲೆಲ್ಲ ಲೈಕ್ ಸೀಸನಲ್ಲಿ ತುಂಬ ಇನ್ನೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲಾಸ್ಟ್ ಮೂಮೆಂಟಲ್ಲಿ ನಾವು ಬುಕ್ ಮಾಡಿದ್ದು, ಬಟ್ ಚೆನ್ನಾಗಿ ಸಿಕ್ಕಿ ಬುಕ್ ಮಾಡಿದ್ವಿ ಅನಿಸ್ತಿದೆ. ನಮಗೆ ಕೊಟ್ಟಿರೋ ಮನೆಗೆ ವರ್ತ್ ಇದೆ ಅಂತ ಅನಿಸ್ತಿದೆ. ಬಿಕಾಸ್ ನಾವು ಒಬ್ರಿಗೆ 3000 ಹಾಗೇನೋ ಪೇ ಮಾಡಿದ್ವಿ. ಸೊ ಸಿ. ಆ್ಯಂಡ್ ಫುಡ್ ಲಂಚು ಬ್ರೇಕ್ಫಾಸ್ಟ್ ನಾಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಇವತ್ತು ಲಂಚ್ ಮತ್ತು ಡಿನ್ನರ್ಗೆಲ್ಲ ಇನ್ಕ್ಲೂಡೆಡ್. ಸೊ ಅದಕ್ಕೆ ನೋಡಿದ್ರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ. ಏನಿದು ಗೊತ್ತಿಲ್ಲ. ಯಾವ ಫ್ಲವರು? ಚೆನ್ನಾಗಿದೆಲ್ಲ. ಸುಕೃತ್ಗೆ ಕಾಲೇಜ್ ರೂಮ್ ಸಿಗಬೇಕಾ? ಇದು ವೀವ್ ನೈಸ್. ದಿಸ್ ಇಸ್ ಆರ್ ರೂಮ್. ಆ್ಯಂಡ್ ಹಿಂಗಿದೆ 1 2 3 4 ಡಬಲ್ ಬೆಡ್, ಡಬಲ್ ಕಾಟ್, ಕ್ವೀನ್ ಸೈಜ್ ಏನೋ 2 ಇದೆ. ಆ್ಯಂಡ್ ಸಿಂಗಲ್ 2 ಇದೆ. ಸೋಫಾ ಇದೆ. ದಿಸ್ ಇಸ್ ದ ವಾರ್ಡ್ರೋಬ್. ಆ್ಯಂಡ್ ಲೆಟ್ ಮೀ ಸಿ ದ ವಾಶ್ರೂಮ್. ವಾಶ್ರೂಮ್ ಇಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್ ಅಷ್ಟೇ. ನಾನಂತೂ ರೂಮಲ್ಲಿ ಇರೋದೇ ಇಲ್ಲ. ಆಚೆ ಅಲ್ಲಿ ವೀವ್ ಎಲ್ಲ ಇದೆಯಲ್ಲ ಅಲ್ಲೇ ಇರೋದು ನಾವು. ಜಸ್ಟ್ ಲುಕ್ ಎಟ್ ದ ವೆದರ್. ಮಳೆ ಬರ್ತಿದೆ. ಸಕ್ಕತ್ತಾಗಿ ಅನಿಸ್ತಿದೆ. ಅದಕ್ಕೆ ಫುಲ್ ಖುಷಿ. ಬಿಕಾಸ್ ನಾವು ನೆನಿತೀವಿ ಮಣ್ಣಲ್ಲಿ. ಹಂಗೆ ನ್ಯಾಚುರಲ್ ವಾಟರ್ಫಾಲ್ ಇಲ್ಲೇನಿದೆ ಅದಕ್ಕೂ ಹೋಗ್ತೀವಿ, ಪೂಲ್ಗೆ ಹೋಗ್ತೀವಿ. ಸೊ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ನೆಕ್ಸ್ಟ್ ಅದೇನೆ. ಬಟ್ ಅಷ್ಟರಲ್ಲಿ ಮಳೆ ಬರ್ತಿದೆ. ಬಟ್ ತುಂಬ ಚೆನ್ನಾಗಿದೆ. ಆ ವೀವ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಪರ್ಟಿಕ್ಯುಲರ್ಲಿ ಈ ಥರ ಬೆಡ್ಸಿರೋ ರೂಮೇ ಒಂದೇ ಕಡೆ ಎಲ್ಲ 7 ಮೆಂಬರ್ಸು ಇರಬೇಕು ಅಂತ ಕೇಳಿದ್ವಿ. ಸೊ ಅದಕ್ಕೆ ಇಷ್ಟು ಮೇಲೆ ಲೈಕ್ ಇಲ್ಲಿ ಸಿಕ್ತು ನಮಗೆ. ಅಲ್ಲಿ ಫ್ರಂಟ್ ಕೆಳಗಡೆ ಫ್ರಂಟಲ್ಲಿ ಸಿಕ್ಕಿದ್ರು ಚೆನ್ನಾಗಿರ್ತದೆ. ಬಟ್ ಇದು ಚೆನ್ನಾಗಿದೆ. ನೈಸ್. ಲೈಕ್ ಈಗಂತೂ ಮಳೆ ಬರ್ತಿರೋದಕ್ಕೆ ಸಕ್ಕದಾಗಿ ಅನಿಸ್ತಿದೆ. ನಿಜ ಗೊತ್ತಿಲ್ಲ ನಾನು ಎಷ್ಟು ಬ್ಲಾಬ್ಲರ್ ಮಾಡ್ತಾ ಇದ್ದೀನಿ ಅಂತ. ಬಿಕಾಸ್ ಐ ಆಮ್ ಎಕ್ಸೈಟೆಡ್. ಹಸ್ಬಿಟ್ಟಿದೆ 2:30 ಮೇಲೆ ಆಗಿಬಿಟ್ಟಿದೆ. ಸೊ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಯಾವುದು ತಂದಿಲ್ಲ. ಡ್ರೆಸ್ಸು ಇದೆ ಹಾಕ್ಕೋಬೇಕಾಗಿದೆ. ಚೆನ್ನಾಗಿ ಮಾಡಿದ್ದಾರೆ ಇದು. ವಿತ್ ಫುಡ್ ಸಕ್ಕತ್ತಾಗಿತ್ತು. ಅಲ್ಟಿಮೇಟ್ ಆಗಿತ್ತು. ಪೆಪ್ಪರ್ ಫ್ರೈ. ಈ ವೆದರ್ಗೆ ಫುಡ್ ವಾಸ್ ಸೋ ಟೇಸ್ಟಿ ಆ್ಯಂಡ್ ಗುಡ್. ಪೆಪ್ಪರ್ ಫ್ಲೇವರ್ ಇದೆಯಾ? ಬಟ್ ಮಳೆ ಇಷ್ಟು ಜೋರಾಗಿ ಬರ್ತಿರೋದು ಬೇಜಾರಾಗ್ತಿದೆ. ಸೊ ಅದಕ್ಕೆ ಇಲ್ಲೇ ಯಾವ್ದಾರು ಇಂಡೋರ್ ಗೇಮ್ಸ್ ಇದೆಯಾ ನೋಡೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಮಳೆ ಬರಲಿ ಅನಿಸ್ತಿತ್ತು. ಬಟ್ ಇಷ್ಟು ಜೋರಾಗಿ ಬೇಡ. ಗೇಮ್ಸ್ ಎಲ್ಲ ಆಡಿದ್ವಿ. ಊಟನೂ ಎಲ್ಲ ಆಯಿತು. ಬಟ್ ಮಳೆ ನಿಲ್ತಿಲ್ಲ. ಅದು ಒಂದು ತುಂಬಾ ಬೇಜಾರಾಗ್ತಿದೆ. ಲೈಕ್ ಮಳೆ ಬರಲಿ ಅಂತ ಹೇಳ್ತಿದ್ದೆ ನಾನು. ಅಂದರೆ ಡ್ರಿಸ್ಲಿಂಗ್ ಈಗ ನೋಡಿದ್ರೆ ಜೋರಾಗಿ ಬರ್ತಿದೆ. ಸ್ಟಾಪೇ ಆಗ್ತಿಲ್ಲ. ಪೂಲ್ ಟೈಮು ಮತ್ತು ಆಚೆ ಎಲ್ಲ ಆಟಾಡೋದು. ನಾವಿವತ್ತು ಒಂದೇ ದಿನ ಸ್ಟೇ ಆಗ್ತಾ ಇರೋದು. ನಾಳೆ ನಮ್ಮದು ಚೆಕ್ಔಟ್ ಇದೆ. ಸೊ ಮಳೆ ನಿಲ್ತಾನೆ ಇಲ್ಲ. ತುಂಬ ಚೆನ್ನಾಗಿ ಅನಿಸ್ತಿದೆ. ಬಟ್ ಮಳೆ ಸ್ವಲ್ಪನಾದ್ರು ನಿಲ್ಲಬೇಕಿತ್ತು. ದಿಸ್ ಇಸ್ ದ ವೀವ್. ಸೊ ಪೂಲ್ ಆ ಕಡೆ ಎಲ್ಲ ಹೆಂಗಿದೆ ಅಂತ ನೋಡ್ಕೊಬರಕ್ಕೆ ಹೋಗ್ತಿದ್ದೀವಿ. ನಂಗೆ ಫಸ್ಟ್ ಟೈಮ್ ಮಳೆ ಬರ್ತಿರೋದು ಈ ಥರ ರೆಸಾರ್ಟು ಈ ಥರ ವೀವ್ ಅದೆಲ್ಲ ಚೆನ್ನಾಗಿ ಅನಿಸ್ತಿದೆ. ಆ್ಯಕ್ಚುಲಿ ಮಳೆ ಬರ್ತಿರೋದು ಚೆನ್ನಾಗಿ ಅನಿಸ್ತಿದೆ. ನೆಂದರೂ ಪರವಾಗಿಲ್ಲ.
ಸೊ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಾಯಿತು. ಈಗ ಹೆಂಗಿದ್ರು ಒದ್ದೆ ಆಗಿಬಿಟ್ಟಿದ್ದೀವಲ್ಲ, ಸೊ ಇಲ್ಲಿ ಒಂದು ನ್ಯಾಚುರಲ್ ವಾಟರ್ ಫಾಲ್ ಥರ ಇದೆ ಅಂತೆ. ಸೊ ಪ್ರಾಪರ್ಟಿ ಹತ್ರನೇ, ಪ್ರಾಪರ್ಟಿ ಒಳಗಡೆನೆ. ಸೊ ಅದಕ್ಕೆ ಅದೊಂದು ಹೋಗಿ ಅಲ್ಲೂ ಆಟ ಆಡಿ ಮುಗಿಸ್ಬಿಡೋಣ ಅಂತ ಹೋಗ್ತಿದ್ದೀವಿ. ಹೆಂಗಿದ್ರು ಒದ್ದೆ ಆಗಿದ್ದೀವಿ. ಆ್ಯಂಡ್ ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಚೆನ್ನಾಗಿತ್ತು. ಸ್ವಿಮ್ಮಿಂಗ್ ಪೂಲಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಅದೇ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ, ಕ್ಲಿಯರ್ ಆಗಿತ್ತು. ಈಗ ಮಳೆ ಎಲ್ಲ ಬಂದು ಈ ಕಲರ್ ಆಗಿದೆ, ನಾವು ಆಟ ಆಡೋಕ್ಕಾಗಲ್ಲ. ಇಲ್ಲೇ ವೇ ಟು ವಾಟರ್ ಫಾಲ್. ಓ ಮೈ ಗಾಡ್, ಆಗಲ್ಲ ಬಿಡಿಸಿದೆ. ನೀರು ಫುಲ್ ಇದಾಗ್ಬಿಟ್ಟಿದೆ. ಇಲ್ಲ ಅಂದರೆ ಎಷ್ಟು ಚೆನ್ನಾಗಿರ್ತಿತ್ತು. ಬೆಳಗ್ಗೆ ಬರ್ತೀವಿ, ಅಲ್ಲಿ ನೋಡಿ ವಾಟರ್ ಫಾಲ್ ಅಲ್ಲಿಂದ ಫ್ಲೋ ಆಗ್ತಿದೆ ತುಂಬ ಫೋರ್ಸ್ಫುಲಿ. ಆ್ಯಂಡ್ ಇಲ್ಲಿ ಸೇತುವೆ ಥರನೂ ಮಾಡಿದ್ದಾರೆ, ಚೆನ್ನಾಗಿರ್ತಿತ್ತು. ಈ ಮಳೆಯಿಂದ ನಮಗೆ ಇವಾಗ ಇಲ್ಲಿಗೆ ಹೋಗೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ಇದನ್ನು ನೋಡ್ಬಿಟ್ಟೆ ನಾನು ಇದೆಯಾ ಅಂತ ಪರ್ಸ್ನಲಾಗಿ ಅವ್ರಿಗೆ ಕಾಲ್ ಮಾಡಿ ಕೇಳಿ ಬುಕ್ ಮಾಡಿದ್ದೆ. ದ ವಾಟರ್ ಫಾಲ್ ಈಸ್ ನೈಸ್, ಬಟ್ ಹಿಂಗಾಗ್ಬಿಟ್ಟಿದೆ. ಈಗ ಇಲ್ಲಿ ಹೋಗೋಕ್ಕೂ ಆಗಲ್ಲ, ಸ್ಕಿಡ್ ಆಗುತ್ತೆ, ಫುಲ್ ಹೆವಿ ಮಳೆ ಆಗಿರೋದ್ರಿಂದ. ಹಾಗೆ ಬರ್ತೀವಿ ವಾಟರ್ ಕ್ಲಿಯರ್ ಆಗಿದ್ರೆ. ಟೀ, ಕಾಫಿ, ಸ್ನ್ಯಾಕ್ಸ್. ಸೂಪರ್ ಫ್ರೆಶ್ ಆದ್ವಿ. ಎಲ್ಲರೂ ಗೇಮ್ಸ್ ಆಡ್ತಿದ್ದಾರೆ. ಪ್ರೀತಮ್, ನಮ್ಮ ಅಕ್ಕ ಎಲ್ಲರೂ ಗೇಮ್ಸ್ ಆಡ್ತಿದ್ದಾರೆ. ಸೊ ನಾವು 5 o'clock ಸ್ವಲ್ಪ ಸುಸ್ತು ಬೇರೆ ಆಗಿದೆ. ಸೊ ಕಾಫಿ, ಟೀ, ಬಜ್ಜಿ, ಸ್ನ್ಯಾಕ್ಸ್ ಟೈಮ್ ಇದೆಯಂತೆ. ಸೊ ಅದಕ್ಕೆ ಹೋಗೋಣ ಅಂತ ನಾನು ಶರದಿ ಫ್ರೆಶ್ ಆಗಿ ಬರ್ತಾಯಿದ್ದೀವಿ. ಆ್ಯಂಡ್ ನಾನು ಕ್ಲಾತ್ಸೇ ತಂದಿರಲಿಲ್ಲ. ಐ ನೋ ಇಟ್ಸ್ TMI, ಬಟ್ ಇದು ಶರದಿ ಸೇವಿಯರ್ ಎತ್ಕೊಂಡು ಬಂದಿದ್ಲು. ಸೊ ಅವಳಾಯಿತು, ಗೊಗ್ಗಂದು ನನ್ನ ಹತ್ರ ಇತ್ತು, ನಂಗೆ ಬೇಕು ಅಂತ ಇಸ್ಕೊಂಡಿದ್ದೆ. ಅವಳ ಫೇವ್ರೇಟ್ ಅಂತೆ ಪ್ರೀತಮ್ ಟೀ ಶರ್ಟು. ಅವಳು ಇಲ್ಲಿ ಎಲ್ಲ ಕಡೆ ತರ್ತಾಳೆ ಆ ಥರ. ನಮ್ಮ ಮನೆಗೂ ತಂದಿದ್ಲು, ಬ್ಯಾಂಗ್ಳೂರಿಗೆ. ಸೊ ಇಲ್ಲೂ ತಂದಿದ್ಲು ಸೇವಿಯರ್. ಈಗ ನನಗೆ ಆಯ್ತಿದ್ದು ಇಲ್ಲ, ನಂಗೆ ಫ್ಲ್ಯಾಶೇ ಇಲ್ಲ. ನಾನು ಎಕ್ಸ್ಟ್ರಾ ಶಾರ್ಟ್ಸು ಮತ್ತು ಏನು ಲೈಕ್ ನೈಟ್ ಡ್ರೆಸ್ ಥರ ತಂದೇ ಇಲ್ಲ. ಸೊ ಅದು ಸೇವಿಯರ್ ಆಯ್ತು ಇವಾಗ ನನಗೆ ಶರದಿಯಿಂದ. ಸೊ ಈಗ ಹಾಕ್ಕೊಂಡು ಫ್ರೆಶ್ ಆಗಿ ವಿ ಆರ್ ಗೋಯಿಂಗ್. ಅದೀಗ ಮಾವಿನಕಾಯಿ ನೋಡಿದಾಳಲ್ಲ, ಸೊ ಬೇಕು ಅವಳಿಗೆ ಈಗ ಉಪ್ಪು ಖಾರ ಹಾಕೊಂಡು ತಿನ್ನೋಕ್ಕೆ. ಯಾವುದು ಇಲ್ಲಿದೆ ಪ್ರೀತಮ್, ಇಲ್ಲಿ ಸ್ವಲ್ಪ ದಪ್ಪ ಇದೆ ನೋಡು. ಯಪ್ಪ, ಮಳೆ ನೀರೆಲ್ಲ ಬಿದ್ದುಬಿಡ್ತು. ಇದಕ್ಕೀಗ ಉಪ್ಪು ಖಾರ ಮೇ ಬಿ ಇದು ಬೇರೆ ಥರ ಇರುತ್ತೆ ಕಣೆ. ಇದು ಹಣ್ಣು, ಇದು ಬಾದಾಮ್ ಇರಬೇಕಿದು ಚಿಕ್ಕತಿ. ಎಲ್ಲಂತೂ ಸಕ್ಕತ್ತಿದೆ. ಹಾ ಸೂಪರ್. ಡಿನ್ನರ್ ಟೈಮ್ ಇನ್ನೂ ಆಗಿಲ್ಲ, ಇನ್ನೂ 8 o'clock ಕೂಡ ಆಗಿಲ್ಲ. ಬಟ್ ಫೈರ್ ಕ್ಯಾಂಪ್ ಹಾಕಿದ್ದಾರೆ, ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ನಾನು ಶರದಿ ಹೋಗ್ತಾ ಇದ್ದೀವಿ, ಅದೇ ಎಲ್ಲರೂ ಹೋಗ್ತಾ ಇದ್ದೀವಿ. ಡನ್ ವಿತ್ ಡಿನ್ನರ್. ಸರ್ಪ್ರೈಸಿಂಗ್ಲಿ ಅಕ್ಕಿ ರೊಟ್ಟಿ ಇರಲಿ ಅಂತ ಏನೋ ಸುಮ್ಮನೆ ಕ್ಯಾಶುವಲ್ ಆಗೇನೋ ಮಾತಾಡಿದ್ವಿ. ಅಕ್ಕಿ ರೊಟ್ಟಿನೇ ಇತ್ತು, ಚಿಕ್ಕಮಂಗ್ಳೂರು ಲೈಕ್ ಮಲ್ನಾಡ್ ಸ್ಟೈಲ್ ಅಕ್ಕಿ ರೊಟ್ಟಿ ಇತ್ತು, ಚಿಕನ್ ಇತ್ತು, ಫ್ರೈಡ್ ರೈಸ್ ಇತ್ತು, ಲೈಕ್ ವೆರೈಟೀಸ್. ಆ್ಯಂಡ್ ಎಲ್ಲ ಐಟಮ್ಸ್ ತುಂಬಾ ಟೇಸ್ಟ್ಫುಲ್ ಆಗಿತ್ತು. ಸೊ ಫಿಶ್ ಫ್ರೈ ಕೂಡ, ತವಾ ಫ್ರೈ ಥರನೂ ಇತ್ತು. ನೆಕ್ಸ್ಟ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಆ್ಯಂಡ್ ಟೈಮ್ ಬಂದುಬಿಟ್ಟು 8:30. ಸೊ 7 o'clock, 7ಗೆ ಎದ್ದು ಆಚೆ ಹೋಗ್ತೀವಿ. ಅದು ಇದು ಅಂದರೆ ಆ್ಯಕ್ಚುಲಿ ಎದ್ದಿದ್ವಿ. ಓಕೆ 7:30ಗೆ ಎಲ್ಲ ಒಟ್ಟಿಗೆ ಇದ್ವಲ್ಲ, ಹರಟೆ ಹೊಡಿಯೋದು, ಆಟ ಆಡೋದು, ಅದು ಇದು ಆ ಥರ ಆಯಿತು. ಸೊ ಆಚೆ ಎದ್ದು ಬರಲಿಲ್ಲ. ಸೊ ಇಷ್ಟೊತ್ತಾಯಿತು. ಈಗ ವಾಟರ್ ಫಾಲ್ ಹತ್ರ ಸೊ ಅದೆಲ್ಲ ಒಂದು ರೌಂಡ್ ಹಾಕೋಣ. ಇನ್ನೂ 8 o'clock, 8:30 ಅಲ್ಲ. ಸೊ ಹೆಂಗಿದೆ ನೋಡೋಣ ಅಂತ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್. ಮೀ, ಶರದಿ ಆ್ಯಂಡ್ ಪ್ರೀತಮ್, ನಾವು 3 ಜನ. ಮಿಕ್ಕಿದವರೆಲ್ಲ ಬರೋಲ್ಲ ಅಂದರು. ವಾಟರ್ ಇವಾಗ ಕ್ಲಿಯರ್ ಆಗಿದೆ. ವಾವ್, ನೈಸ್. ದಿಸ್ ವೇ ಫಾರ್ ದ ಫಾಲ್ಸ್. ಎಲ್ಲೋ ದೊಡ್ಡದು, ಅದು ಸಖತ್ ದೊಡ್ಡ ವಾಟರ್ ಫಾಲ್ ಅದು.
ನೈಸ್. ಹೌದು, ಕುತ್ಕೊಳ್ಬೋದು. ಇಲ್ಲೆಲ್ಲ ಬರುತ್ತೆ ನಾವು ವಾಟರು. ನೆನ್ನೆ ತುಂಬೋಗಿತ್ತಲ್ಲ ಶರ್ದಿ, ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲೆಲ್ಲ ಬಂದು ಹಾಂ, ವಾವ್ ನೈಸ್. ಹೋಗೋಣ ಅಲ್ಲಿ ತನಕ. ಹೋಗು ನಿಧಾನಕ್ಕೆ ಇಳಿ, ಏನಾಗಲ್ಲ. So nice. Yay! ವಾವ್, ಏನು ಫ್ಲವರ್ ಇದೆ, ಎಷ್ಟು ಭಾರ ಇದೆ ಶ್ರುತಿ. ಭಾರ ಇದೆ ಗೊತ್ತಿಲ್ಲ. ನೋಡಿ ಎಷ್ಟೊಂದಿದೆ. ಬಟ್ ಎಷ್ಟು ಚೆನ್ನಾಗಿದೆ ಇದು. ನೋಡಿ ಇದು ಆ ಥರ ಕನ್ವರ್ಟ್ ಆಗಿದೆ. ಇದು ಫ್ರೂಟ್ಸ್ ಇರಬೇಕು. ಗೊತ್ತಿಲ್ಲ ನನಗಂತೂ ಇದೇನು ಅಂತ, ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಡನ್ ವಿತ್ ವಾಟರ್ಫಾಲ್. ನಿನ್ನೆ ಸ್ವಿಮ್ಮಿಂಗ್ ಪೂಲಿಂದ ಒದ್ದೆಲ್ಲಿ ಹಾಗೆ ಎದ್ದು ಬಂದ್ವಿ, ಅದು ಫ್ಲಾಪ್ ಆಯಿತು. ಬಟ್ ಬೆಳಗ್ಗೆ ಈಗ ಚೆನ್ನಾಗಿ ಅನಿಸ್ತು. ಸ್ವಲ್ಪ ಆಟ ಆಡಿದ್ವಿ. ತುಂಬ ಬಟ್ಟೆ ಒದ್ದೆ ಮಾಡ್ಕೊಳ್ಳೋದು ಬೇಡ ಅಂತ. ಬಿಕಾಸ್ ಈಗ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ ಫಂಕ್ಷನ್ಗೆ ಹೊರಡಬೇಕು. ಆ ಫಂಕ್ಷನ್ ಇರೋದ್ರಿಂದನೇ ನಾವು ಇಲ್ಲಿ ಬಂದು ಸ್ಟೇ ಆಗಿದ್ದಲ್ಲ. ಸೊ ಹಂಗಾಗಿ ಅದಕ್ಕೆ ವಿತಿನ್ 11:30-12 ಒಳಗಡೆ ಅಲ್ಲಿರಬೇಕು. ಬಟ್ ಚೆನ್ನಾಗಿತ್ತು ಅಲ್ಲ ಶರದಿ? ಅವಳು ಆಟ ಆಡೋಕ್ಕೆ ರೆಡಿ ಇದ್ಲು. ಬರಲಿಲ್ಲ. ಅವ್ರು ಯಾರೂ ಬರಲಿಲ್ಲ. ನಾನು ಪ್ರೀತಮ್ ಶರದಿ ನಾವು 3 ಜನ ಬಂದಿದ್ದು. ಬಟ್ ತುಂಬ ಚೆನ್ನಾಗಿದೆ, ಈಸಿ ಇದೆ. ತುಂಬ ಅಲ್ಲಿ ಹೋಗಿ ಇದಾಗಕ್ಕೆ ಟಫ್ ಇಲ್ಲ. ಬಿಕಾಸ್ ಅವರೇ ಬ್ರಿಡ್ಜ್ ಅದೆಲ್ಲ ಮಾಡಿದ್ದಾರೆ. ಇವ್ರು ಪ್ರೈವೇಟ್ ಕಾಂಪೌಂಡ್ ಒಳಗಡೆನೇ ಇರೋದು. ಪ್ರೈವೇಟ್ ಬೇರೆ ಯಾರೂ ಬರೋಲ್ಲ, ನಾವು ಸ್ಟೇಯಲ್ಲಿರೋರು ಬಿಟ್ಟರೆ. ನನಗಂತೂ ನ್ಯಾಚುರಲ್ ವಾಟರ್ಫಾಲ್ಸ್ ಅದೆಲ್ಲ ತುಂಬ ಅಂದರೆ ತುಂಬಾ ಇಷ್ಟ. ಆಡ್ಕೊಂಡು ನಿಂತ್ಕೊಳ್ಳಿ. ಕಾಫಿ ತಳಬಿಟ್ಟು ತೆಗಿತಾಳಂತೆ. ಚೆನ್ನಾಗಿತ್ತಲ್ವ? ಇನ್ನೇನು ಸ್ವಲ್ಪ ದಿನ ಪಾಪ ಅವಳಿಗೂ ಸಮ್ಮರ್ ಹಾಲಿಡೇಸ್ ಆಗ್ಬಿಡುತ್ತೆ. ಸಾನ್ವಿ ಇರಬೇಕಿತ್ತು, ಅವಳು ಬಂದಿರೋಳು ಈಗ ನಮ್ಮ ಜೊತೆ. ಈಗ ಅವಳು ಸಿಗ್ತಾಳೆ ಆ್ಯಕ್ಚುಲಿ ಫಂಕ್ಷನ್ ಮನೆಗೆ. ಅವ್ರ ಮನೆ ಪಕ್ಕದೇನೆ ಆ್ಯಕ್ಚುಲಿ. ಇಲ್ಲೇ ಅವರು ನೇಟಿವ್ ಬಂದ್ಬಿಟ್ಟು ಅವಳದು ಬೇಲೂರಲ್ಲ. ಸೊ ಹಂಗಾಗಿ ಅವಳು ಸಿಗ್ತಾಳೆ ನಮಗೀಗ. ಅದೇ ಫುಲ್ ಉರ್ಸ್ಬಿಡ್ಬೇಕು ಸಾನುಗೆ. ಫೋಟೋಸ್ ನೋಡಿದ್ರೆ ಪಾಪ ಪ್ರೀತಮ್ ನಿನ್ನ ಮುನ್ಸ್ಕೊಳ್ತಾಳೆ ಪಕ್ಕ ನಿನ್ನ ಜೊತೆ. ಸಾನ್ವಿ ಮಾತಾಡ್ಸಲ್ಲ ನಿನ್ನ ಅವಳು. ದೋಸೆನೂ ಕೂಡ ಸಿಗುತ್ತೆ. ಬಟ್ ನಾನು ಕೇಸರಿ ಬಾತ್, ಬಿಸಿಬೇಳೆ ಬಾತ್ ಸ್ವಲ್ಪ ಆ್ಯಂಡ್ ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ತೊಗೊಂಬಂದಿದ್ದೀನಿ. ಸೇಮ್ ಶರದಿ. ಸೊ ಪ್ರೀತಮ್ ದೋಸೆ ತೊಗೊಂಡ. ಡನ್. ನಾವು ಹಿಂಗೆ ರೆಡಿ ಆಗಿದ್ದೀವಿ ಇಬ್ಬರು. ಅಲ್ಲಿ ಹೋಗಿ ಸ್ಯಾರಿ ಹಾಕೋತೀವಿ, ಯಾಕಂದರೆ ಸಾನ್ವಿ ಅವ್ರ ಅಜ್ಜಿ ಮನೆ ಅಲ್ಲಿದೆಯಲ್ಲ. ಸೊ ಮನೆ ಫಂಕ್ಷನ್ ಏನು ಗೃಹ ಪ್ರವೇಶ ನಾವು ಫಂಕ್ಷನ್ ಹೋಗ್ತಿದ್ದೀವಿ, ಅದ್ರ ಪಕ್ಕನೇ ಅವ್ರದ್ದು ಮನೆ. ಸೊ ಅಲ್ಲಿ ಹೋಗಿ ಸಾರಿ ಹಾಕೋತೀನಿ. ನಾನೇನಿಲ್ಲ, ಆ್ಯನಿವರ್ಸರಿ ಆರೆಂಜ್ ಸಾರಿ ಇದೆಯಲ್ಲ ಅದನ್ನೇ ಹಾಕ್ಕೊಳ್ಳೋದು. ಇಟ್ಸ್ ಟೈಮ್ ಟು ಲೀವ್ ದಿಸ್ ಪ್ರಾಪರ್ಟಿ. ನಮಗಂತೂ ಬೇಜಾರಾಗ್ತಿದೆ. ಇವತ್ತು ಇರಬೇಕಿತ್ತು. ನಮ್ಮ ಅಮ್ಮ ಅಂತೂ ಸ್ಪೆಷಲ್ ಅಯ್ಯೋ ಒಂದಿನ ಮುಗ್ದೋಗ್ಬಿಡ್ತಾ ಅನಿಸ್ತು. ಅದು ನೆನ್ನೆ ಮಳೆ ಬಂದ್ಬಿಟ್ಟು ನಾವು ಲೇಟಾಗಿ ಆಚೆ ಬರೋಕ್ಕಾಯ್ತು. ಸೊ ನೀವೇನಾದ್ರು ಸಕಲೇಶ್ಪುರ ಸೈಡ್ ಅಫೋರ್ಡಬಲ್ ರೇಂಜಲ್ಲಿ ಲೈಕ್ ಒಬ್ರಿಗೆ 3000 ಆ ಥರ ರೇಂಜಲ್ಲಿ ಏನಾದ್ರು ಹುಡುಕ್ತಾ ಇದ್ದರೆ ಸ್ಟೇನ, ದಿಸ್ ಇಸ್ ಲೈಕ್ ಸೋ ಗುಡ್. ಫುಡ್ ಇಸ್ ಸೋ ಗುಡ್. ಲೈಕ್ ಮಧ್ಯಾಹ್ನ, ನೈಟ್, ಮಾರ್ನಿಂಗ್ 3 ಹೊತ್ತು ಚೆನ್ನಾಗಿತ್ತು, ಚೆನ್ನಾಗಿ ತಿಂದಿದ್ದೀವಿ. ಆ್ಯಂಡ್ ಈಗ ನಾವು ಫಂಕ್ಷನ್ಗೆ ಹೊರಡೋಕ್ಕೆ ಟೈಮ್ ಆಯಿತು. ಎಲ್ಲ ಕಾರ್ ಹತ್ತುತ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್. ಇಟ್ಸ್ ಒನ್ ಡೇ ವ್ಲಾಗ್ ಥರ ಇದು. If you like this video, please give a big thumbs up, like the video, share the video and subscribe to my channel. Till we meet next time. Love you guys. Miss you. Take care. Bye.